ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರ ವಾದ ಅಂತೂ ಮುಕ್ತಾಯ ಆಗಿದೆ. ಇನ್ನೇನಿದ್ರು SP ಪ್ರಸನ್ನ ಕುಮಾರ್ ಅವರ ಪ್ರತಿವಾದ ಮಾತ್ರ ಬಾಕಿ ಇರೋದು. ಶುಕ್ರವಾರ ಅವರ ಪ್ರತಿವಾದ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ಥರ ಇವರು ನಾಗೇಶ್ ಆಗಿರ್ಬೋದು, ಮತ್ತು ಟಾಮಿ ಸಬಾಸ್ಟಿಯನ್ ಆಗಿರ್ಬೋದು, ಸುಮಾರು ವಕೀಲರು ಏನಿದ್ದಾರೆ, ಆರೋಪಿ ಪರ ವಕೀಲರುಗಳು ಅವರೊಂದು ಅಷ್ಟು ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ಲೇಟ್ ಆಗಿದೆ, ಸಾಕ್ಷಿನಾಶ ಆಗಿಲ್ಲ, ಕಿಡ್ನ್ಯಾಪೇ ಆಗಿಲ್ಲ, ಪ್ರತಿಯೊಂದು ಏನು ಕ್ವಶನ್ಸ್ ರೈಸ್ ಮಾಡಿದ್ದಾರೆ. ಪೊಲೀಸ್ ತನಿಖೆನೇ ಸರಿ ಇಲ್ಲ, ಎಲ್ಲ ಇವರೇ ಸೃಷ್ಟಿ ಮಾಡಿರೋದು, ಒಂದಷ್ಟು ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ರು. ಆದರೆ ನಿನ್ನೆ ಏನೊಂದು ಪವಿತ್ರ ಗೌಡ ಪರ ವಕೀಲರು ವಾದ ಮಾಡಿದ್ರು, ಕಿಡ್ನ್ಯಾಪು ಮತ್ತು ಮರ್ಡರು ಯಾವುದ್ರಲ್ಲೂ ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಇಲ್ಲ. ಇದಕ್ಕೆಲ್ಲ ಅವ್ರು ಹೇಳ್ತಾ ಇರೋದು ಹೇಗಿದೆ ಅಂದರೆ, ಎಲ್ಲ ನೇರ ಕಾರಣ ದರ್ಶನ್ ಅನ್ನೋ ರೀತಿ ಅವರು ವಾದ ಮಾಡಿದ್ರು. ಪವಿತ್ರ ಗೌಡ ಏನಿದ್ದಾಳೆ ಅವ್ರ ಪಾತ್ರನೇ ಇಲ್ಲ, ಬೇಲ್ ಕೊಟ್ಬಿಡಿ ಅಂತ ಒಂದು ಅಷ್ಟು ಕ್ವಶನ್ಸ್ ರೈಸ್ ಮಾಡಿದ್ರು. ಆಶ್ಚರ್ಯಕರವಾದ ವಾದ ಅಂತ ಹೇಳ್ಬೋದು. ಎಲ್ಲರೂ ಹೋಗಿ ಬಂದು ದರ್ಶನ್ನ ಸಿಲ್ಕ್ಸೋದಕ್ಕೆ ಪ್ರಯತ್ನ ಪಡ್ತಾವ್ರೆ. ಮಾಡಲಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಶುಕ್ರವಾರ ಪ್ರತಿವಾದ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಅಪ್ಡೇಟು, ದರ್ಶನ್ ರವರು ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ತಯಾರಾಗಿದ್ದಾರೆ ಅಂತ ಒಂದಷ್ಟು ಮೆಸೇಜಸ್ಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಓಡಾಡ್ತಾ ಇದೆ. ಅದು ಕಾದು ನೋಡೋಣ. ಪಕ್ಕಾ ಅಪ್ಡೇಟ್ ಸಿಕ್ಕಿದ ತಕ್ಷಣ ನಾನು ಬಂದು ಡೀಟೇಲ್ಸ್ ಕೊಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇಷ್ಟೊಂದು ವಾದ ಪ್ರತಿವಾದ ಆಗಿದೆ. ಇವಾಗ ಪವಿತ್ರ ಗೌಡ ಅವರ ವಕೀಲರೇನಿದ್ದಾರೆ ದರ್ಶನ್ ಮೇಲೆ ಹಾಕ್ಬಿಟ್ರು. ಇವೆಲ್ಲ ನೋಡ್ತಿದ್ರೆ ನಿಮಗೇನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಮುಂದಿನ ಅಪ್ಡೇಟ್ಸ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.